ಮಹಾರಾಷ್ಟ್ರದಲ್ಲಂತೂ ನಮ್ಮ ಇವತ್ತು ಏನಾದರೂ ಶರದ್ ಪವಾರ್ ಅವರು ರಾಜಕೀಯ ಲೀಡರ್ ಆಗಿದ್ದರೆ ಈ ಕೋಆಪರೇಟಿವ್ ಮೂವ್ಮೆಂಟ್ದಿಂದ ಭಾಳ ದೊಡ್ಡ ಮೂವ್ಮೆಂಟ್. ಅದಕ್ಕಾಗಿಯೇ ಇವತ್ತು ಅಮಿತ್ ಶಾ ಅವರು ಸಹಕಾರಿ ರಂಗದ ಮಿನಿಸ್ಟರ್ ಆಗಿದ್ದಾರೆ. ಭಾಳ ನೆನಪಿಟ್ಕೋಬೇಕಾದ್ದು ಇದೆ, ಫೈಂಡ್ ಔಟ್ ಮಾಡುವಂಥ ವಿಷಯ. ದೊಡ್ಡ ರಂಗ ರೀ ಸರ್ಕಾರ ಬಿಟ್ಟರೆ ಸಹಕಾರ ರಂಗ. ಈ ಸಹಕಾರ ರಂಗ ವಿಶೇಷವಾಗಿ ರೈತರಿಂದ ಕೂಡಿದಂಥ ಸಂಘಗಳು, ಸಹಕಾರ ಸಂಘಗಳು, ಅದರಲ್ಲೂ ಇತ್ತೀಚೆಗೆ ಒಂದು ನಾನು ನೋಡ್ತಾ ಇದ್ದೀನಿ, ನಮ್ಮ ಇಲ್ಲೇ ಹತ್ತನಿಗೆ ಸಾರೇ ಪಾಟೀಲ್ ಸಹಕಾರಿ ಬ್ಯಾಂಕಿನ 19ನೇ ಶಾಖೆ ಉದ್ಘಾಟಿಸಿದ ಮಹಂತ ಪ್ರಭು ಸ್ವಾಮೀಜಿ ಅಂತೇಳಿ ಒಂದು ಟೈಟಲ್ ಇದ್ದಂಥ ಒಂದು ಲೇಖ ನೋಡಿದೆ, ವರದಿ ನೋಡಿದೆ. ಅದರಲ್ಲೇ ನಮ್ಮ ಮಹಂತ ಪ್ರಭು ಸ್ವಾಮೀಜಿಯವರು, ಶೇಗುಣಿಸಿ ಅವರು ಮಾತಾಡ್ತಾ ಇದ್ದಾರೆ. ದೇಶದಲ್ಲಿ ಸಹಕಾರ ರಂಗಕ್ಕೆ ತನ್ನದೇ ಆದ ಮಹತ್ವವಿದೆ, ನಿಶ್ಚಿತವಾಗಿ ಮಹತ್ವವಿದೆ. ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಶುಗರ್ ಇಂಡಸ್ಟ್ರಿ ಇರ್ಬೋದು, ಜೊತೆಗೆ ಬ್ಯಾಂಕಿಂಗ್ ಮತ್ತು ಶುಗರ್ ಇಂಡಸ್ಟ್ರಿ ಜೊತೆಗೆ ಇನ್ನುಳಿದ ಇಂಡಸ್ಟ್ರೀಸ್ ಬೆಳೀಲಿಕ್ಕೆ ಸಾಧ್ಯದ. ನೂಲಿನ ಇಂಡಸ್ಟ್ರಿ ಆಗಿರ್ಬೋದು, ಹತ್ತಿ ಇಂಡಸ್ಟ್ರಿ ಆಗಿರ್ಬೋದು ಮಾಡಲಿಕ್ಕೆ ಸಾಧ್ಯತೆ ಮಾಡಿದ್ದಾರೆ. ಸಹಕಾರಿ ಸಂಘಗಳು ಮತ್ತು ಬ್ಯಾಂಕ್ಗಳು ಸರ್ವರಿಗೂ ಸಮಪಾಲು ತತ್ವದ ಮೂಲಕ ಗ್ರಾಹಕರ ಹಿತ ಕಾಪಾಡಬೇಕು. ಅಷ್ಟಲ್ಲ, ಅವು ತಮ್ಮ ಹಿತವನ್ನು ಕಾಪಾಡಬೇಕಾಗ್ತದೆ. ಅಲ್ಲೇ ನೇಮಿತರು ಅನೇಕ ಕೆಲಸ ಮಾಡ್ತಾಯಿರ್ತಾರೆ.